ಹಾಂ ಚೇತನ್, ಹುಡುಗಿ ಬಂದಿದ್ಲಂತ ಮನೆಗೆ, ಮತ್ತೆ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ಲಂತ. ನಮಗೇನು ಹೇಳೇ ಇಲ್ಲ. ನಿನಗೇನಾರು ಹೇಳಿದ್ರನ? ಎಲ್ಲರೂ ಹೋಗಿದ್ರು ಅಂತ ಅನ್ಸುತ್ತೆ. 2 ಕಾರ್ ಬಂತು. ನಮ್ಮ ಅಣ್ಣನ ಕಾರ್ ಭಾರಿ ಐತಿ. ನೋಡಿದೆ ನಾನು, ಅದ್ರಾಗ ಕರ್ಕೊಂಡು ಬಂದ. ಅಪ್ಪ ನೋಡಿದ ನನ್ನ ಕಡೆ, ನಾನು ಏನೂ ಮಾತಾಡಲಿಲ್ಲ. ನಾನು ಸುಮ್ಮನದೆ. ಹಾಗೆ ಹೋದ್ರೆ ನೋಡ್ಕೊಂಡು ಬಂದಾರ ಅನ್ಸುತ್ತೆ. ಏನಂತ ನನಗೂ ಗೊತ್ತಿಲ್ಲ. ನಾನು ಅಂಗಡಿ ಹಾಕಕತ್ತೀನಲ್ಲ, ಅದೆಲ್ಲ ಯಾಕೆ ನಾ ತಲೆ ಕೆಡಿಸ್ಕೊಳ್ಳಿ, ಹೌದಿಲ್ಲ? ಹೌದು ಬಿಡು. ಅಂಗಡಿ ಏನೇನು ಹಾಕಿದ್ರಿ, ಏನೇನು ಸಾಮಾನು ತಂದ್ರಿ? ನನಗೇನು ಹೇಳಿಲ್ಲ. ನಡ್ರಿ ಹೋಗಿ ಬರೋಣ. ಎಲ್ಲ ರೆಡಿ ಮಾಡೀನಿ. ಇನ್ನೇನು ಸ್ಟಾರ್ಟ್ ಮಾಡೋದಷ್ಟೇ. ಪೂಜೆ ಮಾಡಿ ಸ್ಟಾರ್ಟ್ ಮಾಡಿಬಿಡೋಣಂತ. ನೋಡ್ಬಾ ಎಲ್ಲ ಹೆಂಗೆ ರೆಡಿ ಮಾಡಿ ನನ್ನದು. ನೋಡು ಹೆಂಗೈತಿ, ಹೆಂಗೆಲ್ಲ ಹೊಂದೀನಿ. ಎಲ್ಲ ಹೋಲ್ಸೇಲ್ ರೇಟಿಗೆ ಕೊಡೋದು ಎಲ್ಲನೂ. ಹೆಂಗೈತಿ, ಚೆನ್ನಾಗೈತೆ? ಅಯ್ಯೋ ಭಾಳ ಎಷ್ಟಾತ್ರಿ ಎಲ್ಲ ಸೇರಿ? ಭಾಳ ಹಾಕಿರಲ್ಲ ಮಾಲ್. ಭಾಳ ಚಂದ ಜೋಡಿಸಿರಿ ಬಿಡು. ಮತ್ತೆ ಕೆಲಸದವ್ರು ಬೇಕಲ್ಲ ಒಬ್ರು, ಮತ್ತೆ ಹೆಂಗೆ ಮಾಡ್ತೀರಿ? ನೋಡ್ಬೇಕು, ಅದನ್ನು ಹುಡ್ಕಾಕತ್ತೀನಿ. ಒಬ್ರು ಬೇಕಾಗುತ್ತೆ. ನೋಡೋಣ, ಯಾರಿಗಾರ ಹೇಳ್ತೀನಿ. ಸಂಗಪ್ಪ ಕಾಕಾಗ ಅವ್ರಿಗೆ ಯಾರಿಗಾರ ಹೇಳ್ತೀನಿ. ಇದ್ರಂದ್ರೆ ಕಳಿಸ್ತಾರೆ. ಒಂದು ಹುಡುಗ ಬೇಕು. ಮತ್ತು ನಾನು ಒಬ್ಬನೇ ಮೇಂಟೈನ್ ಮಾಡೋಕ್ಕಾಗಂಗಿಲ್ಲ. ಇಲ್ಲಿ ಕಡೆ ಗಲ್ಲೆಕ್ಕೂ ಬೇಕು, ಆ ಕಡೆ ಕೊಡೋರು ಬೇಕು, ಹೌದಿಲ್ಲ? ಇಬ್ಬರಿದ್ರು ಸಾಲಂಗಿಲ್ಲ, 3 ಮಂದಿ ಇದ್ರು ಸಾಲಂಗಿಲ್ಲ. ನೀ ಹಿಂಗೆ ಮಾಡು, ನೀನು ಬಂದು ಗಲ್ಲೆ ಕುಂತ್ಕೋ. ನಾನು ಅವ ಇಬ್ಬರು ಕೊಡ್ತೀವಿ, ಹೌದಿಲ್ಲ? ನಾನಾ ಒಲ್ಲಪ್ಪ, ನನ್ನ ಸೌಂದರ್ಯ ಏನಾಗುತ್ತೆ ಏನಿಲ್ಲ. ನಾನು ನೋಡಿದ್ರೆ 8 ದಿನಕ್ಕೊಮ್ಮೆ ಹೋಗಿ ಫೇಶಿಯಲ್ಲು ಅದು ಇದು ಅಂತ ಮಾಡಿಸ್ಕೊಂಡ್ಬರ್ತೀನಿ. ಪೆಡಿಕಿಲ್ಲರು ಆ ಕಿಲ್ಲರ್ ಅಂತ. ನೀನು ನೋಡ್ರಿ ಇಲ್ಲಿ ಬಂದು ಧೂಣೆ ಕುಂದ್ರಬೇಕಾ? ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಇನ್ನು ಬೇಕಂದ್ರೆ ಇನ್ನೊಬ್ಬರನ್ನ ನೀನು ಕೆಲ್ಸಕ್ಕೆ ಇಟ್ಕೋ, ನಾನಂತರೂ ಬರಂಗಿಲ್ಲ. ಹಂಗಂದ್ರೆ ಹೆಂಗೆ? ಮನೆ ಕೆಲಸ ಮತ್ತು ನೀ ಮಾಡ್ಲಾರ ಮತ್ತೆ ಬೇರೆ ಯಾರನ್ನಾರು ಕರ್ಕೊಂಬರ್ಕನ? ಸುಮ್ಮನೆ ಅವ್ರಿಗೆ ಮತ್ತೆ 10,000 ರೂಪಾಯಿ ಕೊಡ್ಬೇಕು. ಇದಕ್ಕೆ ಹಂಗೇನೋ ಇದು ಮಾಡ್ಬಾ. ಬೇಕಂದ್ರೆ ವಾರಕ್ಕೊಮ್ಮೆ ಯಾಕೆ 2 ದಿನಕ್ಕೊಮ್ಮೆ ಹೋಗಕತ್ತಿ, ರೊಕ್ಕ ಕೊಡ್ತೀನಿ ಅಂತ ನೀನೇ ಕುಂದ್ರು. ಈಗ ಬೇರೆದವ್ರನ್ನ ಕುಂದ್ರಿಸಿದ್ರೆ ಏನಾಗುತ್ತೆ ಗೊತ್ತಾನ? ಸುಮ್ಮನೆ ಎಲ್ಲ ಮಾಲ್ನೂ ಹೋಗುತ್ತೆ, ಎಲ್ಲ ಹೋಗುತ್ತೆ. ಈಗ ನಾನು ಗಲೆ ಕುಂತೆ, ಇದು ಈ ಕಡೆದೆಲ್ಲ ನೋಡಕತ್ರಂದ್ರೆ ಒಂದೊಂದು ಪ್ಯಾಕೆಟ್ ಏನೋ ಹೊತ್ಕೊಂಡೋದ್ರೆ ಏನು ಮಾಡ್ತಿ, ಹೌದಿಲ್ಲ? ಬೇಡ, ನೀನು ಕುಂದ್ರು. CC ಕ್ಯಾಮ್ರಾ ಕುಂದ್ರಸನ್ರಿ? ನೋಡೋಣ ಮುಂದೆ. ಈಗ ಮೊದಲು ಶಿವ ಅಂತ ಹೇಳಿ ಮೊದಲು ಸ್ಟಾರ್ಟ್ ಮಾಡೋಣ. ಆಮೇಲೆ CC ಕ್ಯಾಮ್ರಾ ಆ ಕ್ಯಾಮ್ರಾ ಎಲ್ಲ ಕುಂದ್ರಿಸಿದ್ರಾತು. ನೀನೇ ಕುಂದ್ರಬೇಕು ಗಲ್ಲೆಕ್ಕೆ. ನೋಡಿ ಇಲ್ಲಿಕಂದು ನೀನಾಗೆ ಯಾರು ಗೊತ್ತಿದ್ರೆ ಯಾವ್ದಾರು ಹುಡುಗಿನ ಕರ್ಕೊಂಡು ಬಾ, ಕುಂದ್ರಸು ಗಲ್ಲೆಕ್ಕೆ. ಆಯ್ತಾಡ್ರಿ, ನಮ್ಮ ಗೆಳತಿಗೆ ಹೇಳ್ತೀನಿ ಯಾರಿದ್ರು ನೋಡಂತ ಹೇಳಿ. ಆಯ್ತಾ? ನಾನಂತರೂ ಪಗಾರ ಜಾಸ್ತಿ ಕೊಡಂಗಿಲ್ಲ. 6,000 ರೂಪಾಯಿ ಅಂತ ಹೇಳಿ. ಈಗಿನ ಯಾರ ಕೆಲ್ಸಕ್ಕೆ ಬಂದರೂ 6,000 ರೂಪಾಯಿ ಅಂತಲೇ ಹೇಳೋದು. ಆಯ್ತಾಯ್ತು, ನಡಿ ಹೋಗೋಣ. ದೀಪನ್ ಗಂಡು ಬರಕತ್ತಾರ. ಜೋರ ಮಾತಾಡಲಿ. ಶಾಂತಿ, ನಾನು ಮಾತಾಡ್ತೀನಿ ಇಂದ್ರ. ಅಕ್ಕಿರ ಶಾಂತಿ ಅಕ್ಕ, ಅದು ಅದ್ರ ಪದ್ರ ಮಾತಾಡ್ತೈತಿ. ಅಯ್ಯಯ್ಯ, ನಿನ್ನೆ ಹೆಣ್ಣೊಳಕ್ಕೆ ಹೋಗಿದ್ದೇವಲ್ಲ ಪಾರಕ್ಕ, ನೀನು ಬಂದಿದ್ದಿಲ್ಲವ. ಯವ್ವ ಎಷ್ಟು ಚಂದ ಐತಿ ಗೊತ್ತಾನ ಅವ್ರ ಮನೆ. ತುಪ್ಪ ಹಾಕಿ ತುಪ್ಪ ಬಿಡ್ಕೋಬೇಕು ನೋಡು. ಅಷ್ಟು ದೊಡ್ಡ ಮನೆ, ಅಷ್ಟು ಚಂದ. ಯಪ್ಪ ನನಗಂತರೂ ಬಿಟ್ಟು ಬರಾಕ ಆಗ್ಲಿಲ್ಲ ನೋಡ ಪಾರಕ್ಕ. ಅಷ್ಟು ಚಂದ ಇತ್ತು ನೋಡು ಅವ್ರ ಮನೆ. ಅವ್ರ ಅವ್ವ ಅಂತರೂ ಅಷ್ಟು ಚಂದ ಅದಾಳ ನೋಡು. ಇವ ಆನಂದ ದೊಡ್ಡ ಸಿವೋ ಅದಾನಂತ. ಸಿವೋ ಯವ್ವ, ನನಗಂತರೂ ಆನಂದ ಮನೆ ನೋಡ್ಬೇಕ ಪಾರಕ್ಕ. ಅಷ್ಟು ಚಂದ ಐತಿ ನೋಡು. ಬಿಟ್ಟ ಬರಾಕಿಲ್ಲ. ಮನೆ ಮುಂದೆ ದೊಡ್ಡ ಗಾರ್ಡನ್. ಯವ್ವ, ನಾಳೆ ಭಾಳ ಅದೃಷ್ಟ ಮಾಡ್ಯಾಳವ ಯವ್ವ. ಅವ್ನ ಹೆಂಡತಿ ಇವನು ಅದೃಷ್ಟ ಮಾಡ್ಯಾನ, ಆಕಿನೂ ಅದೃಷ್ಟ ಮಾಡ್ಯಾಳ ಶಾಂತಿ, ಹೌದಿಲ್ಲ? ನೀನು ನೋಡಿದಿಲ್ಲ ಹೆಂಗಿತ್ತು? ಹಂಗ ಅಷ್ಟು ಚಂದ ಇತ್ತ ಯವ್ವ. ಎಷ್ಟು ಮನೆ ಇದ್ದು ನೀನು? ಒಳಗೆ ಎಷ್ಟು ಕೋಣಿದ್ದು, ಮ್ಯಾಲೆ ಎಷ್ಟಿತ್ತು? ನಾನು ಬರ್ಲಿಲ್ಲ ನೋಡ. ನೀನು ಎಂತ ತಪ್ಪಿಸ್ಕೊಂಡ್ಯಾ ಏನು ಸುದ್ದಿ? ನನಗಂತರೂ ನೋಡ್ಬೇಕನ್ನೋದು ಭಾಳ ಆಸೆ ಐತಿವ ಯವ್ವ. ಅಯ್ಯಯ್ಯ, ನೀನು ನೋಡ್ಬೇಕಾಗಿತ್ತ. ನೋಡಿದ್ರೆ ಕಣ್ ತಿರುಗಿ ಬಿದ್ದೆ ಬಿಡ್ತಿದ್ದೆ. ಅಷ್ಟು ದೊಡ್ಡ ಮನಿ, ಅಷ್ಟು ಗಾರ್ಡನ್ನು, 3 ಕಾರು, ಮತ್ತು ಆನಂದಗ 15 ಲಕ್ಷ ರೂಪಾಯಿದ ಕಾರು ಏನೋ ಮಾಡ್ಯಾರಂತ ಯವ್ವ. ಈಗ ಅಡ್ವಾನ್ಸನ್ನ ಕೊಟ್ಟು ಬಂದಾರಂತ. ಬರ್ತಂತ ನಾಳೆಗೆ. ಯವ್ವ ನೋಡ್ಬೇಕು. ನೀನಂತರೂ ಒಂದೊಂದು ತಿರ್ಬೋಕಿಗಳು ಇರ್ತಾವು, ಹಂಗೆ ಮಾಡ್ತಿರ್ತಾವ ಏನೂ ಇಲ್ಲಾರ್ದ. ನೋಡು ಅಕ್ಕಿ ಅಷ್ಟು ದೊಡ್ಡ ಮನಿ ಐತಿ, ಅಷ್ಟು 4-5 ಕಾರು. ಯವ್ವ ನನಗಂತರೂ ನೋಡಿ. ಮತ್ತು ಆ ಹುಡುಗಿನೂ ಎಷ್ಟು ಚಲೋ ಐತಿ ಗೊತ್ತಾನ ಯವ್ವ. ಸಿಕ್ಕ ಇರ್ಬೇಕ ಅಂತ ಹುಡುಗಿ. ನೋಡ್ರಿ ಅವ್ರನ್ನ ನೋಡೇ ಮಾತಾಡಕತ್ತಾರಿಲ್ಲ. ನಾ ಹೋಗಿ ಕೇಳ್ತೀನಿ ಚೇತನ್ ಈಗ. ಅವರು ಯಾರು ನೋಡಿ ಯಾಕೆ ಮಾತಾಡಲಕ್ಕ? ಸುಮ್ ನಡಿ. ಈಗ ನಾವು ಅಂಗಡಿ ಓಪನಿಂಗ್ ಮಾಡ್ಬೇಕೈತಿ ಅಂತಂದ್ರೆ ಈಗ ಜಗಳ ತಗೊಂಡು ಕುಂದಿರ್ತೇನೆ. ಏನು ಮಾತಾಡಲಕ್ಕ? ಸುಮ್ ನಡಿ ನೀನು. ಅಯ್ಯ, ಇದು ಗಣೇಶನ್ ಕುಂದಿಸ್ತಾರಂತ ಯವ್ವ. ಎಷ್ಟು ಚಂದ ಅಂದು. ಈಗ ಹೋಗಿ ಇದನ್ನ ಕೊಟ್ಟು ಬಂದಾರಂತ, ರೊಕ್ಕ ಕೊಟ್ಟು ಬಂದಾರಂತ. ಆನಂದ್ ಹೇಳಕತ್ತಿದ್ದ, ಗಣೇಶನ್ ಕುಂದಿಸ್ತೀವಿ ಎಲ್ಲರೂ ಬರ್ರಿ ಅಂತಂದು ಹೇಳೋದ ನಮಗೆ. ನಿಮ್ಗೆ ಹೇಳ್ಯಾನ ಶಾಂತಿ? ನಿನಗೆ ಹೇಳ್ಯಾನ? ಹೇಳ್ಬೇಕು. ಜೈಗಂತೂ ಹೇಳಿರ್ತಾರೆ ಬಿಡು, ಮೊದ್ಲನೇ ಹೇಳ್ತಾರೆ. ಅಲ್ಲೆಲ್ಲ ಜೈ ಅಲ್ಲೇ ಐತಲ್ಲ ಮನಿ. ಎಡಿ ಬಿದ್ರೆ ಮನಿ ಹೋಗಿ ಹೇಳಿರ್ತಾರೆ ಅವರು. ನನಗೆ ವೀಣಾ ಬಂದಿದ್ಲು ಮನೆಗೆ, ಮುಂಜಾನೆ ಬಂದಿದ್ಲು. ಗಣಪನ ಕುಂದಿಸ್ತೀವಿ ನಾಳೆ, ಎಲ್ಲರೂ ಬರ್ಬೇಕು. ಮಂಗಳವಾರ ದಿನ ಬುಧವಾರ ದಿನ ಮುಂದೆ ಬರ್ರಿ ಅಂತ ಹೇಳಿಲ್ಲವ. ನಾಳೆಗೆ ನಾವು ಗೌರಿ ಕುಂದಿಸ್ತಾರಂತ. ಏನೋ ಅಡುಗೆ ಮಾಡಬೇಡ್ರಿ ಆಂಟಿ, ಅಲ್ಲೇ ಊಟ ಮಾಡಕತ್ರಿ, ಎಲ್ಲರೂ ಅಲ್ಲಿಗೆ ಬರ್ರಿ ಅಂತ ಹೇಳಿದ್ಲವ ಯವ್ವ. ಎಷ್ಟು ಸಲ ಐತೆ ನೀನು ಹುಡುಗರು, ಎಷ್ಟು ನಾಜುಕ್ ಮಾತಾಡ್ತೈತಿ, ಏನು ಸುದ್ದಿ? ನೋಡ್ರಿ ಬೇಕಂತಲೇ ನಮ್ಗೆ ಹೊಟ್ಟೆ ಉರ್ಸಕ್ಕೆ ಹೆಂಗೆ ಮಾತಾಡಕತ್ತಾರ. ನಾ ಹೋಗಿ ಈಗ ಜಾಡಿಸ್ಬಿಡ್ತೀನಿ, ನೀವು ನಾನು ಬಿಡಾಕತ್ತಿಲ್ಲ. ಯವ್ವ ತಾಯಿ, ಅವ್ರು ಏನು ಯಾಕೆ ಮಾತಾಡಲಿ? ನಡಿ ನೀ ಸೀದಾ ಈಗ ಮೊದಲು ಹಿಂಗೆ ಈ ಕಡೆ ಹೋಗೋಣ. ಈ ಕಡೆ ಹೋಗೋದು ಬೇಡ, ಹಿಂಗೆ ನಡಿ. ಹಿಂಗೆ ಆಗ್ಬೇಕಿಗೆ ಶಾಂತಿ ನೋಡ್ಲಿ ಹೆಂಗೆ ಹೊಡೋದ್ಲು. ಈ ಓಡ್ಬೇಕಲ್ಲ, ಜಗಳ ತೆಗಿಬೇಕಂತ ಬರಾಕತ್ತಿಲ್ಲ ಮುಂದೆ. ಅವ ಚೇತನ ಬ್ಯಾಡ್ ನಡಿ ಅಂತಂದು ಕರ್ಕೊಂಡೋದ. ಇಲ್ಲಿಕಂದ್ರೆ ಆಕಿಯ ಬರ್ತಿಲ್ಲ. ನಾನು ಜಗಳ ತೆಗಿಬೇಕಂತ ರೆಡಿ ಆಗಿದ್ದೆ. ಈಗ ಓಡೋದು ಬಾಕಿ. ಇಲ್ಲಿಕಂದ್ರೆ ಇವತ್ತು ನೋಡಿ ಏನೋ ಒಂದು ಆಗೇ ಬಿಡ್ತಿತ್ತು ಯವ್ವ. ಆಕಿಂದಂತರೂ ಕೆಟ್ಟ ಕೆರೆ ಹಿಡ್ದೈತಿ ನೋಡಿವ. ಹಂಗಾಗ್ಯಾಳ ನೀನು ಯವ್ವ. ನನಗಂತರೂ ನೋಡಿ ಒಂದು ನಮೂನಿ ಅನಿಸ್ತೈತಿವ ಇವ. ಹೆಂಗಿದ್ದೇಕಿ ಹೆಂಗೆ ಆಗ್ಬಿಟ್ಲಲ್ಲ, ನನಗಂತರೂ ಭಾಳ ಬೇಸರ ಆಗತ್ತವ ಇವ. ಮುಂದೆ ಹೋದ್ರೂ ಮಾತಾಡಂಗಿಲ್ಲ. ಹೆಂಗಾರ ಮಾತಾಡ್ತಾರ. ಮುಂದೆ ಹೋದೆ ಅಂದ್ರೆ ನನ್ನ ಮಗಳಿಗೂ ಹಂಗೆ ಮಾತಾಡ್ತಾರ. ಮೊದ್ಲು ಎಷ್ಟು ಚಂದ ಮಾತಾಡ್ತಿಲ್ಲ ನನ್ನ ಮಗಳಿಗೆ. ಪವಿತ್ರ ಬಾರ ಕುಂದರು ಅಂತಂದು. ಈಗ ಮುಂದೆ ಹೋದ್ರೂ ಮಾತಾಡಂಗಿಲ್ಲ. ಸೊಕ್ಕು ಭಾಳ ಬಂದೈತಿವ ಇವ. ನೋಡು ಮುಂದೆ ಹಿಂಗೆ ಇರುತ್ತಾನ ಅನ್ನೋದು. ಯವ್ವ ಅಂಗಡಿ ಹಾಕಕತ್ತಾರ ನೀನು? ದೊಡ್ಡ ಅಂಗಡಿ ಅಂತ ನನ್ನ ಮಗ ಬಂದು ಹೇಳಕತ್ತಿದ್ದ. ಯವ್ವ ಅಲ್ಲಿ ಚೇತನಣ್ಣ ದೊಡ್ಡದು ಹೋಲ್ಸೇಲ್ ಅಂಗಡಿ ಹಾಕ್ಯಾರ ಅಂತಂತ. ಇನ್ನು ಕೆಲ್ಸಕ್ಕೆ ಬೇಕಾಗ್ಯಾರಂತ. ಸಂಗಣಗ ಹೇಳ್ಯಾರಂತಲೇ. ನಿನ್ನ ಗಂಡಗೆ ಹೇಳ್ಯಾರಂತ ಪಾರಕ್ಕ.
ನೋಡು ಎಲ್ಲರ ಇದ್ರ ಅಂಥೇಳಿ ಯಾರು ಇದ್ರ ನೋಡ್ರಿ ಅಂತೇಳಿ ನೋಡು ನಾಳಪ್ಪ ಅಂತೇಳಿ ಏನಂದನಂತ ಇವ ನಮ್ಮ ಪ್ರವೀಣ್ ಕೇಳಿದ್ರಂತ ಅಂಗಡಿಗೆ ಬರ್ತೀನಪ್ಪ ತಿಂಗಳ 6,000 ರೂಪಾಯಿ ಕೊಡ್ತಾರೆ ಅಂತ ಹೇಳಿ ನಾನು ಓದೋದೈತಿ ನಾನು ಇಲ್ಲಿ ಬರಂಗಿಲ್ಲ ಅಂತ ಹೇಳಿ ಹೇಳ್ತಂತ ನಮ್ಮ ಹುಡುಗ ದೊಡ್ಡದು ಹಾಕ್ಯಾನಂತವ ಇವ ನೋಡಿ ಬರೋಣ ಬರ್ರಿ ಏನಿನ ನನ್ನ ಗಂಡಗೆ ಹೇಳ್ತೀನಿ ಅಂದ್ರೆ ಸಂಜೆಗೆ ಬರಲಿ ಇದೆಲ್ಲ ಉಸಪ್ರಿ ಹಾಕೋಬೇಡಪ್ಪ ಅಂತಂದು ಆಕೆ ಏನು ಹಗರದ ಅಂತ ಮಾಡಿ ಏನು ನಾಳೆ ಪಗಾರ ಕೊಡ್ಲಿಕ್ಕಂದ್ರೆ ಪಾಪ ಹುಡುಗರು ಕೆಲಸ ಮಾಡಿದ್ವು ಹಂಗೆ ಹೋಗ್ಯಾವಂತೀನಿ ನಮ್ಮ ಹೆಸರಲ್ಲೇ ಹೊಡ್ಕೋತ ಎದಕ್ಕೆ ಬೇಕಾ ಇವ ಬೇಡ ಪಗಾರ ಅವ್ರಿಗೆ ಸರಿ ಕೊಡಂಗಿಲ್ಲ ನಮ್ಗೆ ಗೊತ್ತೈತೆ ಆಕಿ ಬರೀ ತನ್ನ ಬೂಟು ಪಾರ್ಲರ್ಕನ ಹೊಕ್ಕತ್ತಾಕಿ ಅವ್ರು ದುಡಿದಿದ್ದೆಲ್ಲ 3 ದಿನಕ್ಕೆ ಅಂಗಡಿ ಮುಚ್ಕೊಂಡು ಹೋಗ್ಲಿಕ್ಕೆ ಅಂತ ಕೇಳು ಯಾವ ಬಾಬಿ ಅಪ್ಪ ಕರೆಯಕತ್ತಾನ ನೀನ್ ಇಲ್ಲೇ ಬಂದು ನಿಂತು ಬಿಟ್ಟಿಲ್ಲ ಯಾವ ನೋಡಿದ್ರು ಹೊರಗಡೆ ಇರ್ತೀನಿ ನೋಡು ನನಗೆ ಹಸು ಹಾಕತೈತಿ ಬಾ ಮನೆಗೆ ಹೋಗೋಣ ನಿಮ್ಮ ಅಮ್ಮದ ಇಲ್ಲ ಮಾಡ್ಯಾಳಿಲ್ಲ ಹೋಗ್ತೀನಿ ನಾನು ಕರಿಬೇಡ ನಾ ಹಿಂದಗಡೆ ಬರ್ತೀನಿ ಇಲ್ಲ ಅಮ್ಮ ಏನೂ ಮಾಡಿಲ್ಲ ತಲೆನೂ ಸಾಕತೈತಿ ಅಂತ ಮಕ್ಕೊಂಡಾಳ ಅಪ್ಪ ಬಂದಾನ ಬೈಯಾಕತ್ತಾನ ಜಲ್ದಿ ಬಾ ಹೋಗೋಣ ಇವ ನನಗಂತೂ ಸಾಕಂದಂಗೆ ಆಯ್ತು ನೋಡ್ಲಿ ಪಾರಿ ಒಂದಿಟ್ಟು ನೆಮ್ಮದಿಯಿಂದ ಮಾತಾಡಕ ಬಿಡಂಗಿಲ್ಲ ನೋಡು ಯಾವಾಗ್ಲೂ ಬಂದ ಬಿಡ್ತೈತಿ ಅಂಟ್ಕೊಂಡಾಯ್ತು ನೋಡಿವ ಇದೊಂದು ನಡಿ ಹೋಗೋಣ ಈಗ ಬಾರ್ಲೆ ಮನೆ ಕಡೆ ಬರ್ತೀನಿ ಏನಾರ ಮಾಡಿಡು ಚಂದಾಗ ತಿನ್ಕೊಂತ ಚಾ ಕುಡ್ಕೊಂತ ಮಾತಾಡೋಣ್ರತ್ತ ಮಾಡಿಡ್ತಿ ಇಲ್ಲ ಮಾಡ್ತಾ ಬಾ ಮೆಣಸಿನ್ಕಾಯಿ ಬಜ್ಜಿ ಮಾಡಿಟ್ಟಿರ್ತಾಳ ಬಂದು ತಿನ್ನಕತ್ತೆ ಅಂತ ಈಗ ಹೋಗಿ ಮೊದ್ಲು ಗಂಡಗ ಅಲ್ಲಿ ಅಡ್ಗೆ ಮಾಡು ನಿನಗಂತೂ ಬರೀ ತಿನ್ನು ಚಿಂತಿನ ನೋಡು ಹೋಗು ಮಾಡ್ತೀನಲ್ಲ ಅದಕ್ಕೆ ಅಂದೆ ಬಿಡು ನಿನ್ಗೆ ಯಾಕೆ ಸಿಟ್ಟು ನಿಮ್ಮ ಮನೆಗೆ ಏನಾರ ಬರ್ತೀನಿ ನಾನು ಆಕಿ ಕರೆದ್ಲು ಆಕಿನ ಮನೆಗೆ ಬರ್ತೀನಿ ಅಂದೆ ನೀನು ಮಾಡಿಟ್ರೆ ನಿಮ್ಮ ಮನೆಗೆ ಬರ್ತೀನಿ ಹೌದಿಲ್ಲ ಶಾಂತಿ ಯಾವ ಬರ್ತೀ ಇಲ್ಲ ಎಷ್ಟೊತ್ತದ ಮತ್ ನಾ ಹೋಗಿ ಹಿಂಗ ಹೋಗಿ ಅಪ್ಪನ ಕರ್ಕೊಂಡ್ ಬರ್ತೀನಿ ನೋಡ್ ಮತ್ತ ಹೋಗ್ಕಿನ್ಲಿ ನನ್ನ ಮಗ ಓದ್ರಾಕತ್ತ ಹೋಗ್ತೀನಿ ಏನಾರು ಮಾಡ್ತೀನಿ ಅಂದ್ರೆ ಆಯ್ತು ಬರ್ತೀನಿ ಅಂತ ಏನಾರು ಮಾಡ್ಲಿ ಅಂತೇಳಿ ಅವ್ರ ಮನೆಗೆ ಹೋದಾಗ ಏನು ಮಾಡಕ್ಕೆ ಅಂತ ಏನಾರು ಮುಚ್ಚಿಟ್ಕೊಂಡು ತಿಂತಾಳ ಮತ್ತೆ ಗೊತ್ತಾನ ಮನೆ ಏನೋ ತಿನ್ನಕತ್ತಿಲ್ಲವ ಆ ಕಡೆ ಗಾಡಿಗೆ ಸರಿಸಿದ್ಲು ಗೊತ್ತಾನ ಈಕೆ ನೋಡಿಲ್ಲ ಯಾರು ನೋಡಿಲ್ಲ ನಾನು ನೋಡಿನಿ ಅಲ್ಲಿ ಮುಚ್ಚಿಟ್ಟಿದ್ಲು ಅದು ಏನನ್ನ ಗೊತ್ತಿಲ್ಲ ಅದು ಏನೋ ಕೇಳಿ ಕೊಡ್ತಾಳೆ ಇಲ್ಲಂದಿಲ್ಲ ಅದು ಏನು ತಿನ್ನೋದು ಮಾತ್ರ ಯಾವತ್ತೂ ಕೊಟ್ಟಿಲ್ಲ ನೋಡಕಿ ಆಕಿ ತಿನ್ನೋದ್ರ ಮ್ಯಾಗ ಭಾಳ ಆಸೆ ಬಾ ಯಾವತ್ತೂ ಹಂಗೇಕಿ ಯಾವಾಗ ಈ ಊರಿಗೆ ನಡೆಯಕ್ಕೆ ಬಂದಾಳಲ್ಲ ಪರಿಚಯ ಆಗಿನ ಮೇಲೆನೆ ಹಂಗಾದಾಳಕಿ ಈಗನೂ ಹಂಗಾದಾಳಕಿ ಏನು ಬದಲನ ಆಗಂಗಿಲ್ಲ ನೋಡಿ ಅಲ್ಲಲ್ಲಿ ಮತ್ತೇನು ಹೊಸದಾಗಿ ಕೇಳೋದನ್ನು ನಡ್ರಿ ಹೋಗೋಣ ಹೊತ್ತಾಗುತ್ತೆ ಹೌದವ ನಮ್ಮ ಮನ್ಯಾಗೂ ಕಾಯ್ತಿರ್ತೈತಿ ನಡ್ರಿ ಹೋಗೋಣ ನಮ್ಮ ಪವಿ ಬಂದಾಳೆ ನಮ್ಮ ಮನೆಗೆ ಮತ್ತಿನ್ನು ಸಾಲಿಂದ ಬಂದವನು ಊಟ ಬೇಕಿ ಈಗ ನಾನು ನಂತರ ಏನೇನೇನು ಮಾಡಿಲ್ಲ ಅನ್ನ ಒಂದ ಮಾಡೀನಿ ಸಾರು ಮಾಡಿಲ್ಲ ಏನು ಮಾಡಿಲ್ಲ ಹಂಗೆ ಆಸ್ಕರ್ಯಾಕೆ ಬಂದು ಹಂಗೆ ಬಂದೆ ಇವ್ರು ಹೊಂಟ್ರು ಇವ್ರು ನೋಡ್ಕೊತಿಲ್ಲೇ ನಿಂತೆ ನಡ್ರಿ ಹೋಗೋಣ